ಶ್ರವಣ ಕನ್ನಡ ಪಾಡ್ಕಾಸ್ಟ್ ಚಾನೆಲ್ ಅರ್ಪಿಸುವ ಕೇಳು ಕಾದಂಬರಿ ಸುಮಧ್ವ ವಿರಚಿತ ಕಾದಂಬರಿಗಳ ಧ್ವನಿರೂಪಕ ಪ್ರಸ್ತುತಿ. ಈ ಸರಣಿಯಲ್ಲಿ ಕೇಳಿ ಸಂತೃಪ್ತಿ ಕಾದಂಬರಿಯ ಸಂಚಿಕೆಗಳನ್ನು ಶ್ರೀಮತಿ ಮಂಜುಳಾರವರ ಧ್ವನಿಯಲ್ಲಿ. ಮುನ್ನುಡಿ ಪ್ರಸ್ತುತಿ ಶ್ರೀ ದ್ವಾರಕನಾಥ್ ರವರಿಂದ. ಕಾದಂಬರಿ ಸರಣಿಯ ಪ್ರತಿ ಸಂಚಿಕೆ ಅಪ್ಲೋಡ್ ಆದಾಗ ಮರೆಯದೆ ಕೇಳಲು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕನ್ ಒತ್ತಿರಿ. ಸಂತೃಪ್ತಿ ಭಾಗ 12 ಕೇಳುವ ಮುನ್ನ ಇಲ್ಲಿಯವರೆಗೆ. ಕಾರ್ತಿಕ್ ಕುಸುಮರ ಮದುವೆ ರಿಸೆಪ್ಷನ್ಗೆ ಮೇಘನ ಬರದೇ ಇದ್ದ ಕಾರಣ ಅವಳ ತಂದೆ ಕೃಷ್ಣಮೂರ್ತಿಯವರಿಂದ ತಿಳಿದ ಮೂರ್ತಿಯವರಿಗೆ ನಿಮ್ಮ ಬಳಿ ಮಾತಾಡಬೇಕು, ಮನೆಗೆ ಬನ್ನಿ ಎಂದಿದ್ದ. ಮುರಳಿ ತನ್ನ ತಂದೆ ತಾಯಿಯರಿಗೆ ನಾನು ಮೇಘನಾಳನ್ನು ಇಷ್ಟಪಟ್ಟಿದ್ದೇನೆ ಎಂದಿದ್ದ. ಮೇಘನಾಳ ತಂದೆ ಎದುರು ಈ ಮಾತನ್ನು ಲಕ್ಷ್ಮೀನಾರಾಯಣ್ ತೆಗೆದಾಗ ನನ್ನ ಹೆಂಡತಿಯ ಅಭಿಪ್ರಾಯ ಕೇಳಬೇಕು ಎಂದರು ಕೃಷ್ಣಮೂರ್ತಿ. ಮುರಳಿ ತನ್ನ ಮನದಲ್ಲಿ ತಾನೇ ಮೇಘಳ ಬಗೆಗಿನ ಭಾವಗಳಿಗೆ ಅರ್ಥೈಸುತ್ತಾ ಪ್ರೀತಿಯ ರೀತಿಯನ್ನು ತಿಳಿಯುತ್ತಾ, ಮೇಘ, ನಾನೀಗ ಕಾತರಿಸಿ ಕಾಯುತ್ತಿರುವುದು ನಿನ್ನರಿವಿಗೆ ಬರುವುದೇ ಇಲ್ಲ. ಹಾಗೆ ಅಂತ ನಿನ್ನ ಮರೆತು ನಾನು ಬದುಕಕ್ಕೆ ಸಾಧ್ಯನಾ? ಹೀಗನಿಸುವುದು ಎಷ್ಟು ಸತ್ಯ ಗೊತ್ತಿಲ್ಲ. ಆಗಾಗ ನೀನು ಬದುಕಿನುದ್ದಕ್ಕೂ ಜೊತೆಗಿದ್ದು ಬಿಡಲಿ ಅನ್ನೋ ನನ್ನ ಕನಸು ಈಡೇರೋದಾ ಅಂತ ಪ್ರಶ್ನೆ ಮೂಡುತ್ತೆ. ಅದನ್ನು ಸಾಕಾರಗೊಳಿಸಿಕೊಳ್ಳುವ ದಾರಿ ಕೂಡ ನನಗೆ ಸದ್ಯಕ್ಕೆ ಗೋಚರವಿಲ್ಲ. ಬಿರು ಬಿಸಿಲಲ್ಲಿ ನಿನ್ನ ನೆನಪು ನನಗೆ ತಂಗಾಳಿಯಾಗೋದು. ಅದೇ ಚಳಿಯಲ್ಲಿ ಆ ನಿನ್ನ ನೆನಪು ಬೆಚ್ಚನೆಯ ಅಪ್ಪುಗೆಯಂತಾಗುವುದು. ಮಳೆಯಲ್ಲಿ ನನ್ನ ಕೊಡೆಯ ಕೆಳಗೆ ನಿನ್ನ ನೆನಪು ಹೆಜ್ಜೆ ಜೊತೆಗೂಡಿಸುವುದು. ಈ ನೆನಪಿನ ದೋಣಿಯಲ್ಲಿ ನೀನು ನನ್ನ ಜೊತೆಗೆ ಇದ್ದಿದ್ರೆ ತೇಲುತ್ತಾ ಇದ್ವಿ ಈ ಪ್ರೀತಿ ಸಾಗರದಲ್ಲಿ ಇಬ್ಬರು. ಆದರೆ ಮೇಘ, ನಿನಗೆ ನನ್ನ ನೆನಪೇ ಇಲ್ಲ. ನಿನ್ನ ಮೇಲಿನ ಪ್ರೀತಿ ನನಗೆ ಈ ಜಗವನ್ನೇ ಮರೆಸಿದೆ. ಹೃದಯ ಸದಾ ನಿನ್ನನ್ನೇ ಬಯಸ್ತಾ ಇದೆ. ಮನದ ತುಂಬ ಮೇಘ ನಿನ್ನದೇ ಕನಸಿದೆ. ಮತ್ತೆ ನಿನ್ನನ್ನು ನೋಡಬೇಕೆನಿಸ್ತಾ ಇದೆ. ಬರ್ತೀಯಾ? ಮೊದಲ ಪ್ರೀತಿಯ ಜೀವ ಅಮೃತ ಉಣಿಸಿದವಳು ನೀನು. ಹೃದಯ ನಿನ್ನದು, ಆದರೆ ಮಿಡಿದದ್ದು ನಾನು. ನಿನ್ನ ಮರೆತು ಹೇಗೆ ಬಾಳಲಿ ನಾನು? ಕಾದು ನಿಂತಿರುವೆ, ಮುಖ ತೋರುವೆಯಾ? ಈ ಪ್ರೀತಿಗೆ ಕಾರಣವಿಲ್ಲ, ಲಾಭಕ್ಕೆ ಅಂತ ಮಾಡ್ತಿರೋ ಕೆಲಸನೂ ಅಲ್ಲ. ಜೀವನೋತ್ಸಾಹದ ಅಸಂಖ್ಯ ಲಹರಿಗಳು ಏಳುವುವು ನಿನ್ನ ನೆನಪಾದೊಡನೆ. ಎದೆಯಲ್ಲಿ ಮಿಡಿದ 100 ಮಾತು ತುಟಿಯಲ್ಲೇಕೆ ಸ್ತಬ್ಧವಾಗುತ್ತೆ? ನೀನಿಲ್ಲದೆ ಬರಿದಾಗಿದೆ ಮನೆ 2. ನನಗೆ ನಿನ್ನ ಕಾಯುತ್ತಾ ಕೂರುವ ಶಕ್ತಿ ಈಗ ಇಲ್ಲವಾಗಿದೆ. ಹಾಗೆ ಕಳೆದುಕೊಳ್ಳೋಕ್ಕೂ ಇಷ್ಟವೂ ಇಲ್ಲ. ಕ್ಷಣದ ಆ ನಿನ್ನಧರದ ಮಧುರ ನೆನಪು ನೀನಿಲ್ಲಿ ಇಲ್ಲದೇ ಇದ್ದರೂ, ಕಾಣದೆ ದೂರವಿದ್ದರೂ ಕಾಡಿಸಿ ಸವಿದು ತೇಲಾಡುವ ಹಾಗೆ ಮಾಡುವ ನಿನ್ನ ಆ ನೆನಪು ಅಧರಕ್ಕಿಂತ ಮಧುರ. ಈ ನಿನ್ನ ಮೇಲಿನ ಪ್ರೀತಿ ಗುಂಗಾಗಿ ಕಾಡ್ತಾ ಇದೆ. ಏನೇ ಆಗಲಿ ನೀನು ನನ್ನ ಸಂಗಾತಿಯಾಗಬೇಕು. ನಿನ್ನ ಹೃದಯ ನನ್ನದರೊಂದಿಗೆ ಮಿಡಿದರೆ ಸಾಕು, ಮಿಕ್ಕೆಲ್ಲ ಸರಿಪಡಿಸಬಹುದು. ಮೇಘ, ಪ್ರೀತಿ ಇದ್ದಲ್ಲಿ ಎಲ್ಲವೂ ಸಹ್ಯ, ಸುಂದರ ಅನಿಸೋದು. ನೀನೇ ಬೇಕು ಅನ್ನೋ ನನ್ನ ಮನಕ್ಕೆ ಹೇಗೆ ಸಮಾಧಾನ ಮಾಡಲಿ? ನಿನ್ನ ಮನಸ್ಸಿನಲ್ಲಿ ನಾನಿಲ್ಲ ಅಂತ. ಪ್ರತಿ ಬಾರಿ ಆಕಾಶದಲ್ಲಿ ಮೇಘಗಳನ್ನು ನೋಡಿದಾಗ ನೀನೇ ನೆನಪಾಗ್ತಿ. ಆ ತೇಲುವ ಮೇಘಗಳು ತಮ್ಮಂತೆ ತಾವಿವೆ. ಆದರೆ ಅದನ್ನು ನೋಡ್ತಾ ಇರೋ ನನ್ನ ಮನದ ಕಣ್ಣುಗಳೆದುರು ನೀನಿರುವುದರಿಂದ ಅಲ್ಲೂ ನೀನೇ ಕಾಣ್ತಾ ಇರ್ತೀಯ. ಹೀಗೆಲ್ಲ ಯೋಚಿಸ್ತಾ TV ನೋಡ್ತಾ ಇದ್ದ ಮುರಳಿಗೆ ಟಿವಿಯಲ್ಲೂ ಮೇಘಳೆ ಕಂಡಿದ್ಲು. ಒಂದು ಸಂಜೆ ವಾರ್ತೆಗಳ ಚಾನಲ್ ಒಂದರಲ್ಲಿ ದೆಹಲಿಯಲ್ಲಿ ನಡೀತಾ ಇದ್ದ ಜಾತೀಯ ಗಲಭೆಗಳನ್ನು ತೋರಿಸ್ತಾ ಇದ್ದರು. ಅದರಲ್ಲಿ
ಪತ್ರಿಕೋದ್ಯಮದ ಕೆಲವರು ಪ್ರಾಣದ ಹಂಗು ತೊರೆದು ಆ ದೃಶ್ಯಗಳನ್ನು ಸೆಡೆ ಹಿಡಿತಾ ಇರೋದನ್ನು ತೋರಿಸಿದ್ರು. ಅದರಲ್ಲಿ ಒಂದೇ ಕ್ಷಣ ಮೇಘ ಕಾಣಿಸಿದ್ಲು. ಅಲ್ಲಿ ಕಂಡವಳು ಅವಳೇನಾ ಅಥವಾ ಅದು ತನ್ನ ಭ್ರಮೆಯಾ ಅಂತ ಕೆಲ ಹೊತ್ತು ಮುರಳಿ ಯೋಚಿಸ್ದ. ಮುಂದಿನ ಗಂಟೆಯಲ್ಲಿ ಬರುವ ವಾರ್ತೆಯನ್ನು ರೆಕಾರ್ಡ್ ಮಾಡ್ದ. ಸಂಶಯವೇ ಇಲ್ಲ, ಅದು ಮೇಘಳೆ. ಕ್ಯಾಮರಾದೊಂದಿಗೆ ಓಡುತ್ತಿದ್ದ ಅವಳೇಕೆ ಕಲ್ಲು ತೂರಾಟ, ಸ್ಮೋಕ್ ಶೆಲ್ಗಳು ಸಿಡಿಯುತ್ತಿದ್ದರೂ ಅಪಾಯದಂಚಿನಲ್ಲಿ ನಿಂತು ಅಲ್ಲಿನ ದೃಶ್ಯಗಳನ್ನು ಸೆರೆ ಹಿಡಿತಾ ಇದ್ಲು. ಆ ದೃಶ್ಯ ನೋಡಿದ ಮೇಲೆ ಮುರಳಿಯ ಮನ ಮತ್ತೂ ವ್ಯಾಕುಲಗೊಂಡಿತು. ನಾನು ಅವಳನ್ನೆಷ್ಟೇ ನೆನಪು ಮಾಡಿಕೊಂಡ್ರೂ ಅವಳಿಗೆ ಅದರ ಅರಿವು ಆಗುವುದೇ ಇಲ್ಲ ಅಂತ ಅವನಿಗೆ ಮನನವಾಯಿತು. ಅವಳು ಈಗ ಈ ಪ್ರಪಂಚದಲ್ಲೇ ಇಲ್ಲ. ಅವಳು ತನ್ನ ವೃತ್ತಿಯಲ್ಲಿ ಸಂಪೂರ್ಣವಾಗಿ ತೊಡಗಿಸ್ಕೊಂಡಿದ್ದಾಳೆ. ಬಹುಶಃ ಇನ್ನು ಕೆಲವು ದಿನ ಕಳೆದ ಮೇಲೆ ನಾನು ಅವಳನ್ನು ಹೋಗಿ ನೋಡಿದ್ರೆ ನಾನ್ಯಾರು ಅಂತ ಕೂಡ ಅವಳಿಗೆ ನೆನಪಾಗದೇ ಇರಬಹುದು. ಎಷ್ಟೊಂದು ಹುಡುಗಿಯರು ನನ್ನನ್ನು ಇಷ್ಟಪಟ್ಟಿದ್ದಾರೆ. ಎಷ್ಟೋ ಜನರು ನನಗದನ್ನು ನೇರವಾಗಿ ತಿಳಿಸಿದ್ರು ಕೂಡ. ನನ್ನ ಮನಸ್ಸು ಯಾರಿಗೂ ಸೋತಿರಲಿಲ್ಲ. ರೂಪ ನನ್ನ ಮನಸ್ಸನ್ನು ಸ್ವಲ್ಪ ಮಟ್ಟಿಗೆ ಸೆಳೆದಿದ್ಲು, ಆದರೂ ಅದು ಪ್ರೀತಿಯ ತೀವ್ರತೆ ಆಗಿರಲಿಲ್ಲ. ಅದು ಅಲ್ಲದೆ ಅವಳು ನನಗೆ ಸಬಾರ್ಡಿನೇಟ್. ಈಗ ನನಗೆ ರೂಪಳನ್ನು ಕಂಡರೂ ಕೂಡ ಏನೂ ಅನ್ನಿಸ್ತಾ ಇಲ್ಲ. ಇದ್ದುದೆಲ್ಲವ ಬಿಟ್ಟು ಇರದುದರೆಡೆಗೆ ತುಡಿಯುವುದೇ ಜೀವನ ಅನ್ನುವ ಕವಿ ನುಡಿ ನನಗೀಗ ಅನುಭವಕ್ಕೆ ಬರ್ತಾ ಇದೆ. ಮೇಘಗಳನ್ನು ಯಾವ ಮೋಹನ ಮುರಳಿ ಕರೆಯಿತು ದೂರ ತೀರಕ್ಕೆ. ಈ ಮುರಳಿ ಮನೋಹರನಾದ ನಾನು ಇಲ್ಲೇ ಇರುವಾಗ ಈ ಯೋಚನೆಗಳಲ್ಲಿ ಸರಿಸುಮಾರು 1 ತಿಂಗಳು ಕಳೀತು. ಅವರ ಮನೆಯ ದೂರವಾಣಿ ಸಂಖ್ಯೆ ಗೊತ್ತಿದ್ದರೂ ಫೋನ್ ಮೂಲಕ ಮಾತಾಡುವಂತಹ ಪರಿಚಯ ಅವರ ಮನೆಯಲ್ಲಿ ಮೇಘಗಳನ್ನು ಬಿಟ್ಟರೆ ಮತ್ತಾರ ಬಳಿಯೂ ಇರಲಿಲ್ಲದ ಕಾರಣ ಮತ್ತು ಫೋನ್ ಮಾಡಿ ಮೇಘಳೊಂದಿಗೆ ಮಾತಾಡ್ತೀನಿ ಅಂದರೆ ಅವಳ ಹತ್ರ ಏನು ಮಾತಾಡೋದು ಅಂತ ಕೂಡ ತಿಳಿಯದೆ ಸುಮ್ಮನಿದ್ದ ಮುರಳಿ. ಅವನ ತಲೆ ತರ್ಕಿಸಿ ಎಷ್ಟೇ ಬುದ್ಧಿ ಹೇಳಿದ್ರೂ ಮುರಳಿಯ ಹೃದಯ ಮೇಘಳನ್ನು ಅಪ್ಪಿಯೇ ಹಿಡಿದಿತ್ತು. ರಾತ್ರಿ ಸುಮಾರು 10:30 ಸುಮಾರಿಗೆ ಅವನ ಫೋನ್ ರಿಂಗ್ ಆಗಿತ್ತು. ಆ ಹೊತ್ತಿನಲ್ಲಿ ಯಾರು ಅಂತ ಫೋನ್ ಎತ್ತಿದಾಗ ಆಶ್ಚರ್ಯ ಕಾದಿತ್ತು. ಅತ್ತಲಿಂದ ಧ್ವನಿ ಕೃಷ್ಣಮೂರ್ತಿಯವರದು. ಹಲೋ, ನೆನಪಿದೆಯಾ ಮುರಳಿ ಮನೋಹರ್ ಅಂದಾಗ ಮುರಳಿಗೆ ಬಾಯಲ್ಲಿ ಮಾತೇ ಹೊರಡಲಿಲ್ಲ. ನಮಸ್ಕಾರ ಸರ್, ಹೇಗಿದ್ದೀರಾ ಅಂತ ಕೇಳಿದ್ದ. ನಾನೀಗ ನಿಮ್ಮ ಜೊತೆ ಬೆಂಗಳೂರಿಂದಲೇ ಮಾತಾಡ್ತಿದ್ದೀನಿ. ವಿಮಾನ ನಿಲ್ದಾಣದ ಹತ್ತಿರ ಇರೋ ಹೋಟ್ಲು ಒಂದರಿಂದ. ನೀವು ನನ್ನನ್ನು ಈಗ ಇಲ್ಲಿಗೆ ಬಂದು ಭೇಟಿ ಮಾಡೋಕ್ಕೆ ಸಾಧ್ಯನಾ? ನಿಮ್ಮ ಬಳಿ ಸ್ವಲ್ಪ ಮಾತಾಡೋದಿತ್ತು. ಆಮೇಲೆ ಎದುರಿಗೆ ಮಾತಾಡಬೇಕು. ನನಗೆ ಸಮಯದ ಅಭಾವ ಇದೆ. ಈಗ ಬೆಂಗಳೂರಿಗೆ ಬಂದೆ. ನಾಳೆ ಬೆಳಿಗ್ಗೆ 6:30 ಸುಮಾರಿಗೆ ಬೆಂಗಳೂರು ಬಿಟ್ಟು ಹೊರಡ್ತಾ ಇದ್ದೀನಿ. ಅದಕ್ಕೆ ಅಲ್ಲಿಗೆ ಬರಲಿಲ್ಲ. ಅದಕ್ಕೆ ತಡವಾಗಿದ್ದರೂ ನಿಮಗೆ ಕರೆ ಮಾಡಿದೆ. ಏನು ಬರೋಕ್ಕೆ ಸಾಧ್ಯನಾ ಮತ್ತೆ ಕೇಳಿದರು. ಮುರಳಿ ತಕ್ಷಣ ಅವರ ವಿಳಾಸ ಪಡೆದು ಅರ್ಧ ಗಂಟೆಗೆ ಅಲ್ಲಿರ್ತೀನಿ ಅಂತ ತಿಳಿಸ್ದ. ಅಪ್ಪ ಅಮ್ಮಂಗೆ ಏನೋ ಕೆಲಸ ಬಂದಿದೆ, ಹೋಗ್ತಾ ಇದ್ದೀನಿ, ಬೆಳಿಗ್ಗೆ ಬರ್ತೀನಿ ಅಂತ ತಿಳಿಸಿಯೇ ಹೊರಟ. ಮುರಳಿಗಾಗಿ ಕೃಷ್ಣಮೂರ್ತಿಯವರು ಕೆಳಗಿನ ಹಾಲ್ನಲ್ಲಿ ಬಂದು ಕಾಯ್ತಾ ಇದ್ದರು. ಮುರಳಿಗೆ ಕೃಷ್ಣಮೂರ್ತಿಯವರನ್ನು ಕಂಡಾಗ ಮೇಘಳನ್ನು ಕಂಡಷ್ಟೇ ಹರ್ಷವಾಗಿತ್ತು. ಇಬ್ಬರು ಹಾರ್ದಿಕವಾಗಿ ಒಬ್ಬರ ಕೈ ಮತ್ತೊಬ್ಬರು ಕುಲುಕಿದ್ರು. ಮುರಳಿಗೆ ತನ್ನ ಪ್ರೀತಿಯ ಹುಡುಗಿ ಅವರ ಬಳಿ ಇರುವಳು ಅನ್ನೋ ಆಪ್ಯಾಯತೆ, ಕೃಷ್ಣಮೂರ್ತಿಯವರಿಗೆ ತನಗೆ ಒತ್ತಾಸೆಯಾಗಿ ನಿಲ್ಲಬಹುದಾದ ವ್ಯಕ್ತಿ ಸಿಕ್ಕಿದ್ದಕ್ಕೆ ಸಂತೋಷ. ಕೆಲ ಹೊತ್ತು ಇಬ್ಬರೂ ಸಹಜ ಮಾತುಕತೆಯಲ್ಲಿ ತೊಡಗಿದ್ರು. ಊಟದ ಹಾಲ್ನಲ್ಲಿ ನಿಧಾನವಾಗಿ ಊಟ ಮಾಡಿದ ಮೂರ್ತಿಯವರು, ಮನೇಲಿ ಹೇಳಿದ್ದೀರಿ ಅಲ್ವಾ ಬೆಳಿಗ್ಗೆ ಬರ್ತೀನಿ ಅಂತ ಕೇಳಿದರು. ಹೌದು ಹೌದು ಹೇಳಿದ್ದೀನಿ ಅಂದ ಮುರಳಿ. ರೂಮಿಗೆ ಹೋಗೋಣ ಬನ್ನಿ ಅಂತ ಅವನನ್ನು ತಮ್ಮ ರೂಮಿಗೆ ಕರ್ಕೊಂಡೋದ್ರು. ಅವರು ಕರೆದಿರುವುದು ಅವರೇ ಮಾತಾಡಲಿ ಅಂತ ತನ್ನನ್ನು ತಾನೇ ಬಹಳವಾಗಿ ನಿಯಂತ್ರಿಸಿಕೊಂಡಿದ್ದ ಮುರಳಿ. ಮೂರ್ತಿಯವರು, ನಾನು ನನ್ನ ವಿಳಾಸ ಮತ್ತು ಫೋನ್ ನಂಬರ್ ಕೊಟ್ಟಿದ್ದರೂ ನೀವು ಯಾಕೆ ಒಂದು ಸತಿನೂ ಮಾತಾಡಲಿಲ್ಲ ಅಂತ ಆಕ್ಷೇಪಿಸಿದ್ರು. ಮುರಳಿ ನುಡಿದ, ಏನು ಮಾತಾಡೋದು ಅಂತ ತಿಳಿಲಿಲ್ಲ, ಅದಕ್ಕೆ ಮಾತಾಡಲಿಲ್ಲ.
ಈಗ ಕೂಡ ನನ್ನ ಪರಿಸ್ಥಿತಿ ಅದೇ ಅಂದ. ಮೂರ್ತಿಯವರು ತಕ್ಷಣ ಯಾಕೆ ಮೇಘ ಏನು ಮಾಡ್ತಿದ್ದಾಳೆ ಅಂತ ತಿಳ್ಕೊಳ್ಳೋ ಕುತೂಹಲ ಒಂದು ಸತಿನೂ ಬರಲಿಲ್ವಾ ಅಂದರು. ಮನದಲ್ಲೇ ಮುರಳಿ ಅಂದ್ಕೊಂಡ. ಕ್ಷಣ ಕ್ಷಣವೂ ಅನ್ನಿಸ್ತಾ ಇತ್ತು. ಆದರೆ ಅವನು ಮೌನ ಕಂಡು ಮೂರ್ತಿಯವರೇ ಮಾತು ಮುಂದುವರಿಸಿದ್ರು. ಅಂದು ಮದುವೆಗೆ ಬಂದಾಗ ನೀವು ನನ್ನ ಜೊತೆ ಮಾತಾಡಬೇಕು ಅಂತ ಇದ್ರಿ. ಅನಿವಾರ್ಯ ಕಾರಣಗಳಿಂದ ನಿಮ್ಮೊಡನೆ ಮಾತಾಡದೆ ನಾನು ಹಿಂದಿರುಗಬೇಕಾಯ್ತು. ಈಗ ಹೇಳಿ, ನೀವು ಆಗ ಏನು ಮಾತಾಡಬೇಕು ಅಂದ್ಕೊಂಡಿದ್ರಿ? ಮೂರ್ತಿಯವರ ಮಾತಿಂದ ಮುರುಳಿಗೆ ಧರ್ಮ ಸಂಕಟಕ್ಕಿಟ್ಕೊಳ್ತು. ಅಂದು ಸಂದರ್ಭ ಆಗಿತ್ತು. ಆವತ್ತೇ ಮಾತಾಡಿದರೆ ಅದರ ಪ್ರಭಾವ ಬೇರೆಯೇ ಇರ್ತಿತ್ತು. ಈಗ ಏನು ಅಂತ ಹೇಗೆ ಅಂತ ಮಾತಾಡಲಿ? ಅದು ಅಲ್ಲದೆ ಬನ್ನಿ, ನಿಮ್ಮೊಂದಿಗೆ ಅರ್ಜೆಂಟಾಗಿ ಮಾತಾಡಬೇಕು ಅಂತ ಕರೆದಿರೋರು ಇವರು. ಈಗ ನನಗೇ ಮಾತಾಡುವಂತೆ ಹೇಳ್ತಿದ್ದಾರೆ ಅಂದ್ಕೊಂಡವನು ಸಂಕೋಚದಿಂದಲೇ ನೋಡ್ದ. ನಾನು ಹೇಳಬೇಕು ಅಂತಿದ್ದನ್ನು ನನ್ನ ತಂದೆ ತಾಯಿಯವರು ಅಂದೇ ನಿಮ್ಮ ಹತ್ರ ಹೇಳಿದ್ರು ಅಲ್ವಾ. ಸದ್ಯಕ್ಕೆ ನನಗೆ ನಿಮಗೆ ಏನು ಹೇಳಬೇಕು ಅಂತ ಗೊತ್ತಾಗ್ತಿಲ್ಲ. ಅಂದಿನ ಆ ಮಾತಿಗೆ ಉತ್ತರ ನೀವು, ನಿಮ್ಮ ಮನೆಯವರು, ನಿಮ್ಮ ಮಗಳು ಈಗ ನನಗೆ ಹೇಳಬೇಕು ಅಷ್ಟೆ ಅಂತ ಹೇಳಿ ಮಾತು ನಿಲ್ಲಿಸ್ದ. ಮೂರ್ತಿಯವರು ಮುರಳಿಯನ್ನೇ ಗಮನಿಸ್ತಾ ಇದ್ದರು. ನಿಮ್ಮ ತಂದೆ ತಾಯಿ ಹೇಳಿದ್ದಷ್ಟೇನಾ? ನೀವು ಹೇಳೋದು ಏನಾದರೂ ಇತ್ತಾ? ಹಿರಿಯರು ಎದುರಲ್ಲಿ ಕುಳಿತು ನೇರವಾಗಿ ಕೇಳಿದಾಗ ಮುರಳಿ ಮನೋಹರ್ಗೆ ನಾಚಿಕೆ ಆಯಿತು. ತಲೆ ತಗ್ಗಿಸೇ ಹೇಳ್ದ, ನಾನು ನಿಮ್ಮ ಮಗಳನ್ನು ಇಷ್ಟಪಡ್ತೀನಿ. ನೀವೆಲ್ಲ ಒಪ್ಕೊಂಡ್ರೆ ಅವಳನ್ನೇ ಮದುವೆ ಆಗ್ತೀನಿ. ಆದರೆ ಮುರಳಿ ನಿಲ್ಲಿಸಿದ್ದ. ಮೂರ್ತಿಯವರು ತಕ್ಷಣ ಹೇಳಿ, ನಿಲ್ಲಿಸಿದ್ಯಾಕೆ? ಬರೀ ಇಷ್ಟನಾ, ಪ್ರೀತಿ ಇಲ್ವಾ ಅಂತ ಸ್ವಲ್ಪ ಛೇಡಿಸುವ ಧ್ವನಿಯಲ್ಲಿ ಕೇಳಿದರು. ನೀವೆಲ್ಲ ಅಂದ್ರಲ್ಲ, ಅದರಲ್ಲಿ ಯಾರ್ಯಾರು ಸೇರ್ತಾರೆ? ಸ್ವಲ್ಪ ಹೇಳಿ ನೋಡೋಣ ಅಂದರು ಮೂರ್ತಿಯವರು ಮುರಳಿಗೆ. ಮುರಳಿ ಒಮ್ಮೆಲೆ ಮೌನಾಗಿ ಮಂಕಾದ, ಚಿಂತೆಗೊಳಗಾದ. ಇವರಿಗೆ ಎಲ್ಲ ಹೇಗೆ ಹೇಳೋದು? ಈ 4.5 ತಿಂಗಳಿಂದ ನಾನು ಅನುಭವಿಸಿದ್ದು. ಮೇಘಳನ್ನೇ ಈ ಪ್ರಶ್ನೆ ಕೇಳಿದ್ರೆ ಅವಳೇನು ಉತ್ತರಿಸಬಹುದು? ಮೂರ್ತಿಯವರು ಮುರಳಿಯ ಕೈ ಮೇಲೆ ಕೈಯನ್ನಿರಿಸಿ ಕೇಳಿದ್ರು. ಹೇಳಿ, ಆದರೆ ಏನು? ಮಧ್ಯದಲ್ಲಿ ಯಾಕೆ ನಿಲ್ಲಿಸಿದ್ದು? ಏನು ಹೇಳಬೇಕು ಅಂತಿದ್ದೀರೋ ಹೇಳಿ. ಮೇಘಳ ಅಭಿಪ್ರಾಯ ಏನೋ ಅದನ್ನು ತಿಳಿಯೋವರೆಗೂ ಏನು ಹೇಳೋದು ಬೇಡ ಅಂದ್ಕೊಂಡೆ ಅಂದ ಮುರಳಿ ಮೂರ್ತಿಯವ್ರಿಗೆ. ಅದಕ್ಕೆ ಮೂರ್ತಿಯವರು, ಸರಿ, ಮೇಘ ಇಷ್ಟ ಇಲ್ಲ ಅಂದರೆ ನೀವೇನು ಮಾಡ್ತೀರಿ? ಮುರಳಿ ಒಮ್ಮೆಲೆ ಧ್ವನಿ ಎತ್ತರಿಸ್ದ. ಯಾಕೆ ಇಷ್ಟ ಇಲ್ಲ? ನಾನೇನು ಯಾರೂ ಮಾಡದೇ ಇರೋ ತಪ್ಪನ್ನು ಮಾಡಿದ್ದು? ಮೂರ್ತಿಯವರು, ನನಗೇನು ಗೊತ್ತು, ನಿಮಗೆ ಗೊತ್ತು, ಅವಳಿಗೆ ಗೊತ್ತು ಏನು ನಡೀತು ಅಂತ. ಅವರ ಮಾತಿಗೆ ಗಾಬರಿಯಿಂದ ಮುರಳಿ ತಲೆ ಎತ್ತಿ ಅವರ ಕಡೆ ನೋಡ್ದ. ಅವ್ರಿಗೆಲ್ಲ ತಿಳಿದಿದೆಯಾ ಅಂತ. ನಾನು ಕೊಟ್ಟ ಮುತ್ತನ್ನು ಅವಳು ಅವರಪ್ಪನಿಗೆ ಹೇಳಿದ್ಲೇ. ಅವಳನ್ನು ನಾನು ಅವತ್ತು ಬಳಸಿ ಹಿಡಿಯದೇ ಇದ್ದಿದ್ರೆ, ಆ ಅನುಭವವೇ ಆಗದೇ ಇದ್ದಿದ್ರೆ ಇಷ್ಟೆಲ್ಲ ನೋವು ತಳಮಳ ಇರ್ತಿರಲಿಲ್ಲ. ಆದರೂ ಅವಳನ್ನು ಬಳಸಿದ ಆ ಕ್ಷಣ ನೆನೆಸ್ಕೊಂಡ್ರೆ ನನ್ನ ಹೃದಯ ಹೇಳುತ್ತೆ, ಅವಳು ಕೂಡ ನಿನ್ನ ಭಾವನೆಗಳಿಗೆ ಸ್ಪಂದಿಸಿದಾಳೆ ಅಂತ. ಅದನ್ನು ಖಚಿತಪಡಿಸ್ಕೊಳ್ಳೋ ಮೊದಲೇ ಅವಳು ಕೈಗೆ ಸಿಗದೆ ಓಡಿ ಹೋಗಿದ್ದಾಳೆ. ಅವಳು ಎದುರಿಗೆ ಬಂದರೆ ಸಮಸ್ಯೆ ಬಗೆಹರಿಬಹುದು. ಅದಿಲ್ಲದೆ ಮೂರನೇವ್ರನ್ನ ಕಳಿಸಿ ನನಗಿಷ್ಟ ಇಲ್ಲ ಅಂದರೆ ಏನು ಮಾಡೋದು ಅನ್ನಿಸ್ತು. ತಕ್ಷಣ ಮುರಳಿ, ನಿಮ್ಮ ಮಗಳು ಮುರಳಿ ನನಗಿಷ್ಟ ಇಲ್ಲ ಅಂತ ಹೇಳಿದ್ರಾ? ಸಮಾಧಾನವಾಗಿ ಕೇಳ್ದ ಮುರಳಿ. ಒಂದು ರೀತಿಲಿ ಹಾಗೆ ಅಂದ್ಕೊಳ್ಳಿ. ಅದಕ್ಕೆ ನಿಮ್ಮ ಅಭಿಪ್ರಾಯ ತಿಳ್ಕೊಳ್ಳೋಕ್ಕೆ ಇಲ್ಲಿವರೆಗೆ ಬಂದೆ ಅಂದರು ಕೃಷ್ಣಮೂರ್ತಿ. ಈಗ ಮುರಳಿಯ ಧ್ವನಿಯಲ್ಲಿ ಗಡುಸ್ತನ ಇತ್ತು. ಅಭಿಪ್ರಾಯ ನಿಮ್ಮ ಮಗಳೊಂದಿಗೆ ಒಬ್ಬನೇ ಮಾತಾಡಿ ತಿಳಿಸ್ತೀನಿ ಅಂತ ಎದ್ದು ಹೊರಡಕ್ಕೆ ಅನುವಾದ. ಮೂರ್ತಿಯವರು ತಕ್ಷಣ, ನಿಲ್ಲಿ, ಯಾವಾಗ ಮಾತಾಡಿ ತಿಳಿಸ್ತೀರಿ ಅಂದರು ಅತೀ ಸಹಜ ಧ್ವನಿಯಲ್ಲಿ. ಮುರಳಿಯ ಕೋಪ ಕ್ಷಣ ಕ್ಷಣಕ್ಕೂ ಹೆಚ್ಚಾಗ್ತಾ ಇತ್ತು. ಅದು ಮೇಘಳ ಮೇಲೆ. ಅಂದು ಅವಳನ್ನು ಹೋಗಲು ಬಿಟ್ಟಿದ್ದೇ ತಪ್ಪಾಯಿತು. ಮೊದಲ ದಿನ ಇನ್ನೊಂದು ಕ್ಷಣ ತಡವಾಗಿದ್ದರೂ ಅವಳು ಸಂಪೂರ್ಣ ಸೋತು ನನ್ನಲ್ಲಿ ಒಂದಾಗ್ತಾ ಇದ್ಲು. ಅವಳು ಅನ್ನೋದಕ್ಕಿಂತ ನಾವಿಬ್ಬರು ಅನ್ನೋದು ಸರಿ ಹೋಗುತ್ತೆ. ನಂತರದ ದಿನಗಳಲ್ಲಿ ನನ್ನ ಬಳಿ ಬರದೆ ದೂರ ಇರಲಾರದೆ ಹೊಯ್ದಾಡಿದ್ದು ನನ್ನ ಅನುಭವಕ್ಕೆ ಬಂದಿದೆ.
ಆ ಘಟನೆಯ ನಂತರ ನಾನೇ ಜಗಳ ತೆಗೆದ್ರೂ ಎದುರು ಮಾತಾಡ್ತಿರಲಿಲ್ಲ. ಅವಳು ಒಂದೇ ಒಂದು ಬಾರಿ ತನ್ನ ಪ್ರೀತಿಯನ್ನು ನನ್ನ ಮೇಲೆ ಪ್ರದರ್ಶಿಸದೇ ಇದ್ದರೂ ಅವಳ ಮೌನದಲ್ಲಿ, ಕಣ್ಣೋಟದಲ್ಲಿ, ಮಧುರ ತರಂಗಗಳಲ್ಲಿ ನನ್ನನ್ನು ತೇಲಿಸಿ ಹೋದ ಅವಳು ನನ್ನನ್ನು ಪ್ರೀತಿಸ್ತಾ ಇಲ್ಲ, ಮದುವೆ ಆಗಲ್ಲ ಅಂದರೆ ಹೇಗೆ ನಂಬಲಿ? ಇವರಿಗೆ ಮಗಳನ್ನು ಕೊಡೋಕ್ಕೆ ಇಷ್ಟ ಇಲ್ಲದೆ ಇರಬಹುದು. ಅದನ್ನು ನೇರವಾಗಿ ಹೇಳೋದು ಬಿಟ್ಟು ಈ ಸುತ್ತು ಬಳಸೋ ದಾರಿಯನ್ನು ಯಾಕೆ ಅನುಸರಿಸ್ತಾ ಇದ್ದಾರೆ? ಈ ರಾತ್ರಿಯಲ್ಲಿ ನನ್ನನ್ನು ಕರೆಸಿದ್ಯಾಕೆ ಈ ಥರ ಹೇಳಿ ಮಾತಾಡಕ್ಕ ಅನ್ನಿಸ್ತು ಮುರಳಿಗೆ. ಮೂರ್ತಿಯವರು ಮತ್ತೆ ಮಾತಾಡಿದ್ರು. ಹೇಳಿ, ಯಾವಾಗ ತಿಳಿಸ್ತೀರಿ ಮುರಳಿ? ಅವಳು ಬೇಡ, ನಿಮ್ಮನ್ನು ಮದುವೆ ಆಗಲ್ಲ ಅಂದರೆ ಅಲ್ಲಿಂದಲೇ ಫೋನ್ ಮಾಡ್ತೀರಾ ಹೇಗೆ? ಮುರಳಿಯ ಸಹನೆ ಮೀರ್ತಾ ಬಂದಿತ್ತು. ಅವಳು ಮೊದಲು ನನ್ನ ಎದುರಿಗೆ ಬರಲಿ, ನಂತರ ಉಳಿದ ವಿಚಾರ ಅಂದ ಮುರಳಿ. ಅಂದರೆ ಮೂರ್ತಿಯವರು ನಿಲ್ಲಿಸಿದ್ರು. ಅಂದರೆ ಅಭಿಪ್ರಾಯ ಇಲ್ಲೇ ತಿಳಿಸ್ತೀನಿ ಕೇಳಿ. ನಿಮ್ಮ ಮಗಳು ಮೇಘನ ನನ್ನನ್ನು ಮದುವೆ ಆಗ್ತಾಳೆ. ನಾನು ಅವಳನ್ನು ಎಷ್ಟು ಇಷ್ಟಪಡ್ತೀನೋ ನನ್ನನ್ನು ಅವಳು ಅದಕ್ಕಿಂತ ಹೆಚ್ಚಾಗೇ ಇಷ್ಟಪಡ್ತಾಳೆ. ಅದನ್ನು ಅವಳ ಬಾಯಿಂದ ಬರೆಸಿದ ದಿನ ಈ ಪ್ರೀತಿಗೆ ಯಾರೇ ಅಡ್ಡ ಬಂದರೂ ಈ ಮದುವೆ ನಡೆಯುತ್ತೆ. ನೀವು ಅವಳನ್ನು ಹೆತ್ತವರಿರಬಹುದು, ಆದರೆ ಅವಳ ಮನಸ್ಸು ನನಗೆ ಚೆನ್ನಾಗಿ ತಿಳಿದಿದೆ. ಏನೇ ಆದರೂ ಮೇಘನ ನನ್ನ ಹೆಂಡತಿಯಾಗಿ ಈ ಮನೆ ತುಂಬ್ತಾಳೆ. ಅದಕ್ಕೆ ನಿಮ್ಮ ಅಭಿಪ್ರಾಯ ನೀವೇ ತಿಳಿಸಿ, ನಾನಿನ್ನು ಬರ್ತೀನಿ ಅಂತ ಎದ್ದ ಮುರಳಿ ಗಡಸಾಗಿ ನುಡಿದು. ಮೂರ್ತಿಯವರು ಮುರಳಿಯ ಬಲಗೈಯನ್ನು ಹಿಡಿದರು. ಮುರಳಿ, ನನ್ನ ಅಭಿಪ್ರಾಯ ಅದು ಹಾಗೆಯೇ ಆಗಲಿ ಅಂತಲೇ. ಅವರ ಆ ಮಾತು ಕೇಳಿ ಮುರಳಿಯ ಕಿವಿ ನಿಮಿರಿ ನಿಂತಿತು. ಮೆದುಳಲ್ಲಿ ಕಿಣಿ ಕಿಣಿ ಗಂಟೆ ಅಲ್ಲಾಡಿದ ಸಂಭ್ರಮ. ದಿಗ್ಭ್ರಮೆಯಿಂದ ಅವರತ್ತ ನೋಡ್ದ. ಕುಳಿತುಕೊಳ್ಳಿ, ಈಗ ರಾತ್ರಿ 1 ಗಂಟೆ. ಮುರಳಿ, ನೀವೀಗ ಮನೆಗೆ ಹೋಗೋಕ್ಕಾಗಲ್ಲ, ಹೋಗೋದು ಸರಿನೂ ಅಲ್ಲ ಅಂತ ಮುರಳಿಯನ್ನು ಅಲ್ಲೇ ಕುಳ್ಳರಿಸಿಕೊಂಡ್ರು ಕೃಷ್ಣಮೂರ್ತಿಯವರು. ಕಥೆಯ ಮುಂದುವರೆದ ಭಾಗ ಕೇಳಿ ಮುಂದಿನ ಸಂಚಿಕೆಯಲ್ಲಿ.